ಗುಲ್ಬರ್ಗ ನಗರದಲ್ಲಿ ಏನು ಕಳೆದ ದಿನಗಳ ಹಿಂದೆ ಈ ಒಂದು ಲಜ್ಜೆಗೆಟ್ಟ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನು ಆಳಂದದ ರಾಘವ ಚೈತನ್ಯ ಶಿವಲಿಂಗ ದೇವಾಲಯದ ಮೇಲೆ ದೌರ್ಜನ್ಯವೆಸಗಿದಂತ ಹಿಂದೂ ವಿರೋಧಿ ಕೃತ್ಯವನ್ನ ಎಸಗಿದಂತ ದೇಶದ್ರೋಹಿಗಳ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರ ತನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೇಸಸ್ ಅನ್ನು ಹಿಂಪಡೆಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೊಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಇವತ್ತು ನಾವಿತ್ತು ಹಮ್ಮಿಕೊಂಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳ ಆದಿಯಾಗಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಹಿಂದೂ ಕಾರ್ಯಕರ್ತರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಧರ್ಮ ರಕ್ಷತೆ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ, ಯಾರು ಧರ್ಮದ ಹಾದಿಯಲ್ಲೇ ನಡೀತಾರೋ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಆದ್ರೆ ಬಂಧುಗಳು, ಕರ್ನಾಟಕ ರಾಜ್ಯದಲ್ಲಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅಧಪತನ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿದೆ. ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗಿದೆ ಅನ್ನೋದನ್ನ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ. ಕಳೆದ ಕೆಲವು ವರ್ಷಗಳಿಂದ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅವರ ಆಡಳಿತ ವೈಖರಿಯನ್ನ ತಾವು ನೋಡ್ತಾ ಇದ್ರೆ, ಇವರ ಆಡಳಿತ ವೈಖರಿಯನ್ನ ನೀವು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಲಜ್ಜೆಗೆಟ್ಟ ಕಾಂಗ್ರೆಸ್ನವರಿಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಓಟೇ ಕೊಟ್ಟಿಲ್ಲ. ಹಿಂದೂಗಳ ಮತ ಇಲ್ದೇನೆ ಕೇವಲ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಆ ಭ್ರಮೆನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ನಾನು ವೇದಿಕೆ ಮೂಲಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಕೇವಲ ಒಂದು ಪೊಲಿಟಿಕಲ್ ಗಿಮಿಕ್ ಅನ್ನ ಮಾಡೋದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಚಾಲನೆ ನೀಡ್ತಾ ಇಲ್ಲ. ನಾವಿತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಸಂಕಲ್ಪನ ಮಾಡಿದ್ದೇವೆ. ಎಲ್ಲಿಯವರೆಗೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವತ್ತೇ ರಾಜ್ಯದಲ್ಲಿ ಚುನಾವಣೆ ನಡೀಲಿ, ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಅಲ್ಲ,
ಯಾರೇ ಹೊತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಹಣೆ ಬರವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಅವರ ವರ್ತನೆ ಇದೆ ಅಂತ ಹೇಳಿದ್ರೆ, ರಾತ್ರಿ 1 ಗಂಟೆಗೆ ಹಿಂದೂ ಕಾರ್ಯಕರ್ತರ ಮನೆಯನ್ನ ಬಾಗಿಲು ತಟ್ಟಿ ಅವ್ರನ್ನ ಫೋಟೋ ತೆಗೆದು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಸಾಹಸ ಕೂಡ ಕೈ ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ಆಳಂದದಲ್ಲಿ ಆಗಿರ್ತಕ್ಕಂಥ ಪ್ರಕರಣ, ಸುಭಾಷ್ ಗುತ್ತೇದಾರ್ ಆದಿಯಾಗಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಮಾತನಾಡಿದ್ದಾರೆ. ನಾನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೂ ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ನೇರವಾಗಿ. ಮಾನ್ಯ BR ಪಾಟೀಲ್ ರವರೇ, ಯಾವ ಖಾದರ್ ಅವರ ಪತ್ರದ ಮೇಲೆ ಈ ದೇಶದ್ರೋಹಿಗಳ ವಿರುದ್ಧ ಕೇಸನ್ನು ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ನಾನಿವತ್ತು ನೇರವಾಗಿ ವೇದಿಕೆ ಮುಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ಶಕ್ತಿಗಳು ಬಂದರೂ ಸಹ ಮುಂದಿನ ಚುನಾವಣೆಯಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಸಹ ಮುಖ್ಯಮಂತ್ರಿಗಳು ಬಂದು ಕೂತ್ಕೊಳ್ಳಿ, ನಿಮ್ಮ ರಾಹುಲ್ ಗಾಂಧಿ ಬಂದು ಕೂತ್ಕೊಂಡ್ರು ಸಹ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದವನ್ನ ನಿಶ್ಚಿತವಾಗಿ ನಾವು ಆಳಂದದಲ್ಲಿ ಅರಳಿಸ್ತೇವೆ. ಅದನ್ನು ತಡೆಯುವಂತ ಶಕ್ತಿ ಯಾರಿಗೂ ಇಲ್ಲ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಪಡ್ತೇನೆ. ನಾಚಿಕೆ ಆಗ್ಬೇಕಿತ್ತಲ್ಲ ಅವರಿಗೆ. ನಿಮ್ಮದೇ ಸರ್ಕಾರ ಇಂಥ ದೇಶದ್ರೋಹಿಗಳ ವಿರುದ್ಧ ಕೇಸನ್ನ ವಿಡ್ರಾ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಬೇಕಾಗಿದ್ರೆ ಕಣ್ಮುಚ್ಕೊಂಡು ಕೂತಿದ್ರ BR ಪಾಟೀಲ್ ರೇ, ಕಣ್ಮುಚ್ಕೊಂಡು ಕೂತಿದ್ರ ನೀವು. ಸ್ವಲ್ಪನಾದ್ರೂ ನಿಮ್ಗೆ ಸ್ವಾಭಿಮಾನ ಇದ್ದಿದ್ರೆ, ಸ್ವಲ್ಪನಾದ್ರೂ ಕೂಡ ಕಾಂಗ್ರೆಸ್ ಶಾಸಕರಿಗೆ ಹಿಂದೂ ಪರವಾಗಿರ್ತಕ್ಕಂಥ ಕಳಕಳಿ ಇದ್ದಿದ್ದಾಗಿದ್ರೆ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ಕೇಸನ್ನ ವಿಡ್ರಾ ಮಾಡಿದ್ರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆ ಹಾಕ್ಬೇಕಾಗಿತ್ತು. ಇವ್ರ ಯೋಗ್ಯತೆಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಮಾಡಕ್ ಸಾಧ್ಯ ಆಗ್ಲಿಲ್ಲ. ಕಾರಣ ಏನು? ಮುಸಲ್ಮಾನರು ಓಟ್ ಕೊಡೋದಿಲ್ಲ. ಮುಸಲ್ಮಾನರ ಭಯ ಹೊತ್ತು ಕಾಂಗ್ರೆಸ್ ಅವರಿಗೆ ಕಾಡ್ತಾ ಇದೆ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ್. ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧರು ಇರ್ಬೋದು, ಸಿಖ್ರು ಇರ್ಬೋದು, ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನುವ ಭಾವನೆಯಿಂದ ನಮ್ಮ ಪ್ರಧಾನಮಂತ್ರಿ ದೇಶವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ತಮಗೆ ಗೊತ್ತಿದೆ, ಈ ದೇಶದಲ್ಲಿ ಇವತ್ತು ಈ ದೇಶದ ಇತಿಹಾಸದಲ್ಲಿ ಅನೇಕ ಬಾರಿ ಮುಸ್ಲಿಂ ಮತೀಯವಾದಿಗಳಿಂದ ಅನೇಕ ದೇವಸ್ಥಾನಗಳನ್ನ ಸರ್ವನಾಶ ಮಾಡುವಂತ ಕೆಲಸ ಆಗಿರ್ತಕ್ಕಂಥದ್ದು ಇತಿಹಾಸ. ಆದ್ರೆ ಸ್ವಾತಂತ್ರ್ಯ ಬಂದ 50-60 ವರ್ಷಗಳ ಕಾಲ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆದ್ರೆ ನರಸತ್ತ ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರ ಇದ್ದಾಗಲೂ ಸಹ ಈ ಹಿಂದೂ ದೇವಾಲಯಗಳನ್ನ ಇವತ್ತು ಅದನ್ನು ಉದ್ಧಾರ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ. ಹಿಂದೂಗಳಿಗೆ ಧೈರ್ಯವನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಸಂರಕ್ಷಿಸಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂಥದ್ದಾಗಲಿ, ಕಾಶಿ ಸೋಮನಾಥದಲ್ಲಿ ಅಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಾಗಲಿ ಇವತ್ತು ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡ್ತಾ ಇರುವಂತದ್ದು.
ಇದನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡೋದಕ್ಕೆ ಕೈ ಹಾಕಲಿಲ್ಲ. ಯಾಕೆ? ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಬೇಜಾರಾಗ್ತಾರೆ ಅಂತೇಳಿ. ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇದೇ ನಿಮ್ಮ ಯಡಿಯೂರಪ್ಪನವರು ಹಜ್ ಭವನಕ್ಕೆ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ರು, ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ನಾನೇನ್ ಹೇಳಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿ ಅಲ್ಲ. ಆದ್ರೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅಂತ ದೇಶ ದ್ರೋಹಿಗಳನ್ನು ಕೂಡ ರಕ್ಷಣೆ ಕೊಡ್ತಕ್ಕಂಥ ಪಕ್ಷವು ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಲ. ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅವರನ್ನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಯಾಕೆ? ಮುಸಲ್ಮಾನರು ಬೇಜಾರಾಗ್ತಾರೆ ಅಂತ ಹೇಳಿ. ಇಂಥ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಇತ್ತೀಚೆಗೆ ಹಿಜಾಬಿಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿ ಒಬ್ಬ ನಾಲಾಯಕ್ ಶಿಕ್ಷಣ ಸಚಿವ ಹೇಳ್ತಾನೆ. ನಾಲಾಯಕ್ ಶಿಕ್ಷಣ ಸಚಿವ ಹೇಳ್ತಾನೆ ಹಿಜಾಬಿಗೆ ಅವಕಾಶನ ಕೊಡ್ತೇವೆ ಅಂತೇಳಿ. ಬಹುಶಃ ಅವ್ರಿಗೆ ಯಾವ ಮಾಸ್ಟರ್ ಪಾಠ ಹೇಳ್ಕೊಟ್ರೆ ನನಗಂತೂ ಗೊತ್ತಿಲ್ಲ. ಅವ್ರು ಎಷ್ಟು ವಿದ್ಯಾಭ್ಯಾಸ ಮಾಡಿದಾರೆ ನನಗೆ ಗೊತ್ತಿಲ್ಲ. ಆ ಪುಣ್ಯಾತ್ಮನಿಗೆ ಗೊತ್ತಿರ್ಬೇಕಿತ್ತು. ಶಾಲಾ ಕಾಲೇಜಿಗೆ ಸಮವಸ್ತ್ರ ಅಂತ ಹೇಳಿದ್ರೆ ಶಾಲೆಗೆ ಮತ್ತು ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳುಗಳಿರ್ಬೋದು, ವಿದ್ಯಾರ್ಥಿನಿರ್ಬೋದು, ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು. ಅದಕ್ಕೆ ನಾವು ಸಮವಸ್ತ್ರ ಅಂತ ಕರಿತೇವೆ. ಎಲ್ಲ ಮಕ್ಕಳು ತರ ಒಂದೇ ರೀತಿ ಹೋಗ್ಬೇಕು. ಅದಕ್ಕೆ ಯೂನಿಫಾರ್ಮ್ ಅನ್ನು ಕೂಡ ಸರ್ಕಾರ ನೀಡಿರುವಂತದ್ದು. ಆದ್ರೆ ಇಂಥ ಅಯೋಗ್ಯ ಸಚಿವರನ್ನು ಹಿಡ್ಕೊಂಡು ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಜಾಬನ್ನ ತರ್ತೇವೆ ಅಂತ ಹೊರಟಿದ್ದಾರೆ. ಇವತ್ತು ಶಾಲಾ ಕಾಲೇಜು ಹೋಗ್ತಕ್ಕಂಥ ಮಕ್ಕಳಲ್ಲೂ ಕೂಡ ಇವತ್ತು ದ್ವೇಷ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲೂ ಹಿಂದೂ ಕಾರ್ಯಕರ್ತರ ವಿರುದ್ಧ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಮೊನ್ನೆ ದಿನ ಹಾನಗಲ್ನಲ್ಲೂ ಸಹ ಒಬ್ಬ ಹಿಂದೂ ಕಾರ್ಯಕರ್ತ ವಿರುದ್ಧ ನಮ್ಮ ಹಿಂದೂ ಕಾರ್ಯಕರ್ತ ತನ್ನ ಕುಟುಂಬದ ಜೊತೆಲೆ ದೇವಸ್ಥಾನಕ್ಕೆ ಹೋಗಿದ್ದಾನೆ, ದೇವಾಲಯಕ್ಕೆ ಹೋಗಿದ್ದಾನೆ. ಕುಟುಂಬದ ಜೊತೆಗೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪೊಲೀಸರನ್ನ ಕಳಿಸಿ ಅಲ್ಲಿ ಅವನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ತತ್ಕ್ಷಣ ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ಫೋನ್ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ರಾತ್ರಿ 11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊನ್ನೆ ದಿನ ಹಾನಗಲ್ಲಲ್ಲಿ ಪ್ರತಿಭಟನೆ ಮಾಡಿ ಯಾರು ಇವತ್ತು ಆ ಹಿಂದೂ ಕಾರ್ಯಕರ್ತನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವ ಪ್ರತಿಭಟನೆ ಕೂಡ ನಾವು ಮಾಡ್ತಾ ಇದ್ದೇವೆ. ನಾನಿವತ್ತು ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು, ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಆಗಬೇಕು ನಮ್ಮ ಸರ್ಕಾರ ಬಂದಾಗ ಅಂತೇಳಿ. ನಾನು ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳಿದ್ದೇನೆ. ಇನ್ನು ನಾವು ಯಾವತ್ತೂ ಕೂಡ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆನಲ್ಲಿ, ಯಾವುದೇ ತಾಲೂಕಲ್ಲಿ, ಯಾವುದೇ ಗ್ರಾಮದಲ್ಲಿ ಹಿಂದೂಗಳ ವಿರುದ್ಧ ಇವತ್ತು ಸುಳ್ಳು ಕೇಸ್ಗಳನ್ನು ಹಾಕ್ತಾ ಹೋದ್ರೆ ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ನಮ್ಮ ಶಾಸಕರನ್ನ, ಮಾಜಿ ಶಾಸಕರನ್ನ, ಸಂಸದರನ್ನ, ನಮ್ಮೆಲ್ಲ ಮುಖಂಡರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅನ್ನ ಗೆರಾವ್ ಹಾಕ್ಬೇಕು, ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವ ವಿಚಾರವನ್ನು ಕೂಡ ನಮ್ಮ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ಬಂಧುಗಳೇ, ನಮ್ಮ ಕರ್ತವ್ಯ ಇದೆ. ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ನಾವು ನಡ್ಕೊಳ್ತೇವೆ ಅಂತಕ್ಕಂಥದ್ದು ಅಷ್ಟೇ ಮುಖ್ಯ. ನಾನು ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತನ ಭರವಸೆಯನ್ನು ಕೊಡ್ತೇನೆ. ಯಾವತ್ತೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು. ಈ ಯಾವುದೇ ದುಷ್ಟ ಶಕ್ತಿಯನ್ನ ತಡೆಯೋದಕ್ಕೆ ಸಾಧ್ಯ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರ್ತದೆ. ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ವಿರುದ್ಧ ಏನು ಸುಳ್ಳು ಮೊಕದ್ದಮೆಗಳು ಹಾಕಿದ್ದಾವೆ ಅವೆಲ್ಲವನ್ನು ಕೂಡ ವಿಡ್ರಾ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಇದನ್ನ ಕೇವಲ ನಾನು ಚಪ್ಪಾಳೆ ಗಿಟ್ಟಿಸ್ಕೊಳ್ಳಕ್ಕೆ ಮಾತನ್ನ ಹೇಳ್ತಾ ಇಲ್ಲ.
ನಮ್ಮ ಕಾರ್ಯಕರ್ತರು ಕೂಡ ಮಾತನಾಡ್ತಾ ಹೇಳಿದ್ರು, ಅವರ ಅವರ ಮನದಾಳದ ಭಾವನೆಯನ್ನು ಕೂಡ ಮನದಾಳದ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಭಿಪ್ರಾಯ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ನಮ್ಮ ಕಾರ್ಯಕರ್ತರ ಭಾವನೆಗಳು ನಮ್ಗೆ ಅರ್ಥ ಆಗಿದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಆಗ್ತಾ ಇರ್ತಕ್ಕಂಥ ಅಪಮಾನಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ಹೇಳ್ತೇನೆ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಮುಖಂಡರನ್ನ ವಿನಂತಿ ಮಾಡ್ತೇನೆ, ನೀವ್ಯಾರು ಕೂಡ ಈ ಕಾಂಗ್ರೆಸ್ ಪುಡಾರಿಗಳಿಗೆ ಎದುರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ ಕಾಂಗ್ರೆಸ್ ಪುಡಾರಿಗಳು ಮಂತ್ರಿ ಇರಲಿ ಮತ್ತೊಂದಿರಲಿ, ಈ ಪುಡಾರಿಗಳು ಮಂತ್ರಿನ ಶಾಸಕರ ಅನ್ನೋದಕ್ಕಿಂತ ಒಂದು ರೀತಿ ಪುಡಾರಿಗಳ ತರ ನಡ್ಕೊಳ್ತಾ ಇದ್ದಾರೆ. ನಮ್ಮ ಅರುಣ್ ಶಾಪುರ್ ಸರಿಯಾಗಿ ಹೇಳಿದ್ರು, ಯಾವ ರೀತಿ ನಿಜಾಮ್ರ ಕಾಲದಲ್ಲಿ ರಜಾಕರನ್ನ ಮುಂದಿಡ್ಕೊಂಡು ಲೂಟಿ ಮಾಡುವಂತ ಕೆಲಸ ನಿಜಾಮ್ರ ಕಾಲದಲ್ಲಿ ಆಗ್ತಾ ಇತ್ತು, ಆ ರೀತಿ ಇವತ್ತು ಕಾಂಗ್ರೆಸ್ ಈ ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಈ ದೇಶದ್ರೋಹಿಗಳನ್ನ ಮುಂದಿಡ್ಕೊಂಡು ಇವತ್ತು ಹಿಂದೂಗಳ ಮಧ್ಯೆ ಒಂದು ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ, ಲೂಟಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವುಗಳು ಧೈರ್ಯವನ್ನ ಕಳ್ಕೊಳ್ದೇನೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಈ ದೇಶಕ್ಕೆ ಒಂದು ಒಳ್ಳೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ನಿತಿನ್ ನಬೀನ್ ಅಂತಕ್ಕಂಥ ಒಬ್ಬ ಯುವ ರಾಷ್ಟ್ರೀಯ ಅಧ್ಯಕ್ಷ ನಮಗಿದ್ದಾರೆ. ಅಮಿತ್ ಶಾ ಜಿ ಉಕ್ಕಿನ ಮನುಷ್ಯ ಅಂತ ಖ್ಯಾತ ಆಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ದೇಶದ ಗೃಹ ಸಚಿವರಾಗಿದ್ದಾರೆ. ಇವತ್ತೇನಿಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಕಳೆದ 10-15 ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ದೇಶದ್ರೋಹಿಗಳಿಗೆ ಶಕ್ತಿನ ತುಂಬುವಂತ ಕೆಲಸ ಮಾಡ್ತಾ ಇದ್ರು. ಏನಾಯ್ತು ಸ್ವಾಮಿ, ಮೊನ್ನೆ ಚುನಾವಣೆಯಲ್ಲಿ ಯಾವ ಪಶ್ಚಿಮ ಬಂಗಾಳದಲ್ಲಿ ಕಮಲದು ಅರಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಟ್ಟಹಾಸದಿಂದ ಮಮತಾ ಬ್ಯಾನರ್ಜಿ ಮೆರಿತಾ ಇದ್ರು. ಅಂತ ಪಶ್ಚಿಮ ಬಂಗಾಳದಲ್ಲಿ 205 ಬಿಜೆಪಿ ಶಾಸಕರೊಂದಿಗೆ ಸ್ವಂತ ಬಲದ ಮೇಲೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿಲ್ಲದೆ ಇರಬಹುದು, ಆದ್ರೆ ಹಿಂದೂ ವಿರೋಧಿ ಡಿಎಂಕೆ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಂದೊಂದು ಸತ್ಯ, ಸೂರ್ಯ ಚಂದ್ರ ಇರೋದು ಸತ್ಯನೋ, ಮುಂದಿನ ದಿನದಲ್ಲಿ 28ರ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ನಡೆದಾಗ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದೇ ಬರ್ತದೆ. ಬಂದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಆಳಂದದ ಆ ಪುಣ್ಯ ಭೂಮಿಯಲ್ಲಿ ಆ ಶಿವ ಮಂದಿರದಲ್ಲಿ ಮತ್ತೊಮ್ಮೆ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಬೇಕು. ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಆಗೋದ್ರ ಜೊತೆಗೆ ಹಿಂದೂಗಳಿಗೆ ಗೌರವನ ತರ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಂಥ ಉರಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಇವತ್ತು ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಣಕಾಳೆಯನ್ನ ಮೊಳಗೋಸ್ಕರ ತಾವೆಲ್ಲರೂ ಕೂಡ ಬಂದಿದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೋರಾಟ ಸಾಂಕೇತಿಕ ಹೋರಾಟ ಅಲ್ಲ. ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ರಾಜ್ಯದ ಪ್ರತಿಯೊಂದು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ